ಸರ್ ಮಾಡಿದ್ದಾರೆ. ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕಿಚನ್ ಕೆಲಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನು ಮಾಡಬಾರ್ದಾಯ್ತು, ಆದರೆ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರಕ್ಕೆ ಏನು ಅವರೇ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಅವರು ಇದು ಮಾಡ್ತಾರಲ್ಲ, ಅವರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ಥರ ಜಾಸ್ತಿ ಮಾಡಿಟ್ಟಿದ್ದಾರೆ. ನಮಗೂ ತಲೆನೋವೆ, ಯಾಕೆಂದರೆ 60 ರೂಪಾಯಿ ಇರೋ ಟಿಕೆಟ್ 70 ರೂಪಾಯಿ 80 ರೂಪಾಯಿ ಆಯಿತು ಅಂದರೆ ನಾವು ಡೈಲಿ ಪ್ರೊಡಕ್ಷನ್ ಮಾಡಿ ಓಡಾಡೋರು ನಮಗೂ ಕಷ್ಟ ಆಗುತ್ತಲ್ಲ ಸರ್. ದಯವಿಟ್ಟು ಅವ್ರನ್ನೇ ಕೇಳೋದು ಏನಂದರೆ, ಎಲ್ಲರಿಗೂ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಕೈ ಜೋಡಿಸಿ ಅವರು ಒಂದಷ್ಟು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಆದರೆ ಅವ್ರು ಅರ್ಥನೇ ಮಾಡ್ಕೊತಾ ಇಲ್ಲ. ಇಷ್ಟ ಬಂದಾಗ ದಬ ಏರಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಸರ್, ಅವ್ರು ಆಡಿಸ್ದಂಗೆ ತಾನೇ ಇವರು ಆಡ್ತಾರೆ. ಯಾರ್ದೇನಿದೆ, ಪಬ್ಲಿಕ್ದೇನು ಪಾಪ ಎಲ್ಲರಿಗೂ ಆಗಿದ್ದು ನಮಗೂ ಅಂತಾರೆ. 2000 3000 ಇದೆ ಸರ್, ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು. ಹಾಂ, ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3000 4000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು. ಹೋಗುವಾಗ 4000 5000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿದ್ವಿ ಬೆಳಗ್ಗೆ ರೆಡ್ ಬಸ್ಸಲ್ಲಿ. ಬರುವಾಗ 650 ಆಯಿತು. ಇದು ಗೊಲ್ಗೇರಿ ಅಂತ, ಸಿಂದಗಿ ತಾಲೂಕು ಗೊಲ್ಗೇರಿ ಅಂತ. 650. ಇವಾಗ ಹೋಗ್ಬೇಕಂದ್ರೆ 2800 3000 ಇದೆ. ಹಾಂ, ಅದೇ ರೇಟು. ಅದಕ್ಕಿಂತ ಡಬಲ್. ಬರುವಾಗ ಏನು ಕಮ್ಮಿ, ಹೋಗುವಾಗ ಏನು ಜಾಸ್ತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಂ, ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್ ಮಾಡಿದ್ದಾರೆ. ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕಿಚನ್ ಕೆಲಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನು ಮಾಡಬಾರ್ದಾಯ್ತು, ಆದರೆ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರಕ್ಕೆ ಏನು ಅವರೇ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಅವರು ಇದು ಮಾಡ್ತಾರಲ್ಲ, ಅವರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ಥರ ಜಾಸ್ತಿ ಮಾಡಿಟ್ಟಿದ್ದಾರೆ. ನಮಗೂ ತಲೆನೋವೆ, ಯಾಕೆಂದರೆ 60 ರೂಪಾಯಿ ಇರೋ ಟಿಕೆಟ್ 70 ರೂಪಾಯಿ 80 ರೂಪಾಯಿ ಆಯಿತು ಅಂದರೆ ನಾವು ಡೈಲಿ ಪ್ರೊಡಕ್ಷನ್ ಮಾಡಿ ಓಡಾಡೋರು ನಮಗೂ ಕಷ್ಟ ಆಗುತ್ತಲ್ಲ ಸರ್. ದಯವಿಟ್ಟು ಅವ್ರನ್ನೇ ಕೇಳೋದು ಏನಂದರೆ, ಎಲ್ಲರಿಗೂ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಕೈ ಜೋಡಿಸಿ ಅವರು ಒಂದಷ್ಟು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಆದರೆ ಅವ್ರು ಅರ್ಥನೇ ಮಾಡ್ಕೊತಾ ಇಲ್ಲ. ಇಷ್ಟ ಬಂದಾಗ ದಬ ಏರಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಸರ್, ಅವ್ರು ಆಡಿಸ್ದಂಗೆ ತಾನೇ ಇವರು ಆಡ್ತಾರೆ. ಯಾರ್ದೇನಿದೆ, ಪಬ್ಲಿಕ್ದೇನು ಪಾಪ ಎಲ್ಲರಿಗೂ ಆಗಿದ್ದು ನಮಗೂ ಅಂತಾರೆ. 2000 3000 ಇದೆ ಸರ್, ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು. ಹಾಂ, ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3000 4000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು. ಹೋಗುವಾಗ 4000 5000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿದ್ವಿ ಬೆಳಗ್ಗೆ ರೆಡ್ ಬಸ್ಸಲ್ಲಿ. ಬರುವಾಗ 650 ಆಯಿತು. ಇದು ಗೊಲ್ಗೇರಿ ಅಂತ, ಸಿಂದಗಿ ತಾಲೂಕು ಗೊಲ್ಗೇರಿ ಅಂತ. 650. ಇವಾಗ ಹೋಗ್ಬೇಕಂದ್ರೆ 2800 3000 ಇದೆ. ಹಾಂ, ಅದೇ ರೇಟು. ಅದಕ್ಕಿಂತ ಡಬಲ್. ಬರುವಾಗ ಏನು ಕಮ್ಮಿ, ಹೋಗುವಾಗ ಏನು ಜಾಸ್ತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಂ, ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್ ಮಾಡಿದ್ದಾರೆ. ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕಿಚನ್ ಕೆಲಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನು ಮಾಡಬಾರ್ದಾಯ್ತು, ಆದರೆ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರಕ್ಕೆ ಏನು ಅವರೇ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಅವರು ಇದು ಮಾಡ್ತಾರಲ್ಲ, ಅವರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ಥರ ಜಾಸ್ತಿ ಮಾಡಿಟ್ಟಿದ್ದಾರೆ. ನಮಗೂ ತಲೆನೋವೆ, ಯಾಕೆಂದರೆ 60 ರೂಪಾಯಿ ಇರೋ ಟಿಕೆಟ್ 70 ರೂಪಾಯಿ 80 ರೂಪಾಯಿ ಆಯಿತು ಅಂದರೆ ನಾವು ಡೈಲಿ ಪ್ರೊಡಕ್ಷನ್ ಮಾಡಿ ಓಡಾಡೋರು ನಮಗೂ ಕಷ್ಟ ಆಗುತ್ತಲ್ಲ ಸರ್. ದಯವಿಟ್ಟು ಅವ್ರನ್ನೇ ಕೇಳೋದು ಏನಂದರೆ, ಎಲ್ಲರಿಗೂ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಕೈ ಜೋಡಿಸಿ ಅವರು ಒಂದಷ್ಟು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಆದರೆ ಅವ್ರು ಅರ್ಥನೇ ಮಾಡ್ಕೊತಾ ಇಲ್ಲ. ಇಷ್ಟ ಬಂದಾಗ ದಬ ಏರಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಸರ್, ಅವ್ರು ಆಡಿಸ್ದಂಗೆ ತಾನೇ ಇವರು ಆಡ್ತಾರೆ. ಯಾರ್ದೇನಿದೆ, ಪಬ್ಲಿಕ್ದೇನು ಪಾಪ ಎಲ್ಲರಿಗೂ ಆಗಿದ್ದು ನಮಗೂ ಅಂತಾರೆ. 2000 3000 ಇದೆ ಸರ್, ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು. ಹಾಂ, ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3000 4000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು. ಹೋಗುವಾಗ 4000 5000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿದ್ವಿ ಬೆಳಗ್ಗೆ ರೆಡ್ ಬಸ್ಸಲ್ಲಿ. ಬರುವಾಗ 650 ಆಯಿತು.
ಇದು ಗೊಲ್ಗೇರಿ ಅಂತ, ಸಿಂದಗಿ ತಾಲೂಕು ಗೊಲ್ಗೇರಿ ಅಂತ. 650. ಇವಾಗ ಹೋಗ್ಬೇಕಂದ್ರೆ 2800 3000 ಇದೆ. ಹಾಂ, ಅದೇ ರೇಟು. ಅದಕ್ಕಿಂತ ಡಬಲ್ ಬರುವಾಗ ಏನು ಕಮ್ಮಿ, ಹೋಗುವಾಗ ಏನು ಜಾಸ್ತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಂ, ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್. ಸರ್ ಮಾಡಿದ್ದಾರೆ, ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕೆಲ್ಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನ ಮಾಡಬಾರ್ದಾಯ್ತು, ಅದ್ರ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರಕ್ಕೆ ಅವರೇ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಅವರು ಇದು ಮಾಡ್ತಾರಲ್ಲ, ಅವರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ಥರ ಜಾಸ್ತಿ ಮಾಡಿಟ್ಟಿದ್ದಾರೆ. ನಮಗೂ ತಲೆನೋವೆ, ಯಾಕೆಂದರೆ 60 ರೂಪಾಯಿ ಇರೋ ಟಿಕೆಟ್ 70 ರೂಪಾಯಿ 80 ರೂಪಾಯಿ ಆಯಿತು ಅಂದರೆ ನಾವು ಡೈಲಿ ಪ್ರೊಡಕ್ಷನ್ ಮಾಡಿ ಓಡಾಡೋರು ನಮಗೂ ಕಷ್ಟ ಆಗುತ್ತಲ್ಲ ಸರ್. ದಯವಿಟ್ಟು ಅವ್ರನ್ನೇ ಕೇಳೋದು ಏನಂದರೆ, ಎಲ್ಲರಿಗೂ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಕೈ ಜೋಡಿಸಿ ಅವರು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಆದರೆ ಅವ್ರು ಅರ್ಥನೇ ಮಾಡ್ಕೊತಾ ಇಲ್ಲ, ಇಷ್ಟ ಬಂದಾಗ ದಬ ಏರಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಸರ್, ಅವ್ರು ಆಡಿಸ್ದಂಗೆ ತಾನೇ ಇವರು ಆಡ್ತಾರೆ. ಯಾರ್ದೇನಿದೆ, ಪಬ್ಲಿಕ್ದೇನು ಪಾಪ ಎಲ್ಲರಿಗೂ ಆಗಿದ್ದು ನಮಗೂ ಅಂತಾರೆ. 2000 3000 ಇದೆ ಸರ್, ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು. ಹಾಂ, ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3000 4000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು, ಹೋಗುವಾಗ 4000 5000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿದ್ವಿ ಬೆಳಗ್ಗೆ ರೆಡ್ ಬಸ್ಸಲ್ಲಿ. ಬರುವಾಗ 650 ಆಯಿತು. ಇದು ಗೊಲ್ಗೇರಿ ಅಂತ, ಸಿಂದಗಿ ತಾಲೂಕು ಗೊಲ್ಗೇರಿ ಅಂತ. 650. ಇವಾಗ ಹೋಗ್ಬೇಕಂದ್ರೆ 2800 3000 ಇದೆ. ಹಾಂ, ಅದೇ ರೇಟು. ಅದಕ್ಕಿಂತ ಡಬಲ್ ಬರುವಾಗ ಏನು ಕಮ್ಮಿ, ಹೋಗುವಾಗ ಏನು ಜಾಸ್ತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಂ, ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್. ಸರ್ ಮಾಡಿದ್ದಾರೆ, ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕೆಲ್ಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನ ಮಾಡಬಾರ್ದಾಯ್ತು, ಅದ್ರ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರಕ್ಕೆ ಅವರೇ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಅವರು ಇದು ಮಾಡ್ತಾರಲ್ಲ, ಅವರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ಥರ ಜಾಸ್ತಿ ಮಾಡಿಟ್ಟಿದ್ದಾರೆ. ನಮಗೂ ತಲೆನೋವೆ, ಯಾಕೆಂದರೆ 60 ರೂಪಾಯಿ ಇರೋ ಟಿಕೆಟ್ 70 ರೂಪಾಯಿ 80 ರೂಪಾಯಿ ಆಯಿತು ಅಂದರೆ ನಾವು ಡೈಲಿ ಪ್ರೊಡಕ್ಷನ್ ಮಾಡಿ ಓಡಾಡೋರು ನಮಗೂ ಕಷ್ಟ ಆಗುತ್ತಲ್ಲ ಸರ್. ದಯವಿಟ್ಟು ಅವ್ರನ್ನೇ ಕೇಳೋದು ಏನಂದರೆ, ಎಲ್ಲರಿಗೂ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಕೈ ಜೋಡಿಸಿ ಅವರು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಆದರೆ ಅವ್ರು ಅರ್ಥನೇ ಮಾಡ್ಕೊತಾ ಇಲ್ಲ, ಇಷ್ಟ ಬಂದಾಗ ದಬ ಏರಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಸರ್, ಅವ್ರು ಆಡಿಸ್ದಂಗೆ ತಾನೇ ಇವರು ಆಡ್ತಾರೆ. ಯಾರ್ದೇನಿದೆ, ಪಬ್ಲಿಕ್ದೇನು ಪಾಪ ಎಲ್ಲರಿಗೂ ಆಗಿದ್ದು ನಮಗೂ ಅಂತಾರೆ. 2000 3000 ಇದೆ ಸರ್, ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು. ಹಾಂ, ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್. ಸರ್ಕಾರಕ್ಕೆ ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನ ಮಾಡಬಾರ್ದಾಯ್ತು, ಅದ್ರ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಂ, ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3000 4000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು, ಹೋಗುವಾಗ 4000 5000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿದ್ವಿ ಬೆಳಗ್ಗೆ ರೆಡ್ ಬಸ್ಸಲ್ಲಿ. ಬರುವಾಗ 650 ಆಯಿತು. ಇದು ಗೊಲ್ಗೇರಿ ಅಂತ, ಸಿಂದಗಿ ತಾಲೂಕು ಗೊಲ್ಗೇರಿ ಅಂತ. 650. ಇವಾಗ ಹೋಗ್ಬೇಕಂದ್ರೆ 2800 3000 ಇದೆ. ಹಾಂ, ಅದೇ ರೇಟು. ಅದಕ್ಕಿಂತ ಡಬಲ್ ಬರುವಾಗ ಏನು ಕಮ್ಮಿ, ಹೋಗುವಾಗ ಏನು ಜಾಸ್ತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಂ, ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್. ಸರ್ ಮಾಡಿದ್ದಾರೆ, ಆದರೆ ಏನು ಅಂದರೆ ಪಾಪ ಇರೋರೇನೋ ಹೊರ್ಟೋಗ್ತಾರೆ, ಪಾಪ ಇಲ್ದಿದ್ದವ್ರು ಏನು ಮಾಡ್ತಾರೆ, ಡೈಲಿ ಟ್ಯೂಷನ್ ಮಾಡೋರು, ಪಾಪ ಕೆಲ್ಸಕ್ಕೆ ಹೋಗೋರು ಬರೋರು ಅಂಥವ್ರು ಏನು ಮಾಡ್ತಾರೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಜಾಸ್ತಿ ಮಾಡಿದ್ದಾರೆ, ಅದನ್ನ ಮಾಡಬಾರ್ದಾಯ್ತು, ಅದ್ರ ಮಾಡಿದ್ದಾರೆ. ಅದು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರಕ್ಕೆ ಅವರೇ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಅವರು ಇದು ಮಾಡ್ತಾರಲ್ಲ, ಅವರು ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ಥರ ಜಾಸ್ತಿ ಮಾಡಿಟ್ಟಿದ್ದಾರೆ. ನಮಗೂ ತಲೆನೋವೆ, ಯಾಕೆಂದರೆ 60 ರೂಪಾಯಿ ಇರೋ ಟಿಕೆಟ್ 70 ರೂಪಾಯಿ 80 ರೂಪಾಯಿ ಆಯಿತು ಅಂದರೆ ನಾವು ಡೈಲಿ ಪ್ರೊಡಕ್ಷನ್ ಮಾಡಿ ಓಡಾಡೋರು ನಮಗೂ ಕಷ್ಟ ಆಗುತ್ತಲ್ಲ ಸರ್. ದಯವಿಟ್ಟು ಅವ್ರನ್ನೇ ಕೇಳೋದು ಏನಂದರೆ, ಎಲ್ಲರಿಗೂ ಒಂದು ಸಮಸ್ಯೆ ಬಂದಾಗ ಅವರು ಒಂದು ಕೈ ಜೋಡಿಸಿ ಅವರು ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕು. ಆದರೆ ಅವ್ರು ಅರ್ಥನೇ ಮಾಡ್ಕೊತಾ ಇಲ್ಲ, ಇಷ್ಟ ಬಂದಾಗ ದಬ ಏರಿಸ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಸರ್, ಅವ್ರು ಆಡಿಸ್ದಂಗೆ ತಾನೇ ಇವರು ಆಡ್ತಾರೆ. ಯಾರ್ದೇನಿದೆ, ಪಬ್ಲಿಕ್ದೇನು ಪಾಪ ಎಲ್ಲರಿಗೂ ಆಗಿದ್ದು ನಮಗೂ ಅಂತಾರೆ. 2000 3000 ಇದೆ ಸರ್, ಆರಾಮಾಗಿ ನಾವು ಫ್ಲೈಟ್ಗೆ ಹೋಗ್ಬೋದು.
ಹಾಂ ಏನಿದು ಗೌರ್ಮೆಂಟ್ ಬಸ್ಸೇ ಬೆಟ್ರ್ ಅಂತೀನಿ ನಾನು. ಇನ್ನು ಕುತ್ಕೊಂಡು ಹೋಗ್ಬೋದು ಗೌರ್ಮೆಂಟ್ ಬಸ್ಸಲ್ಲಿ. ಈ ಪ್ರೈವೇಟ್ ಬಸ್ಸು 3,000 4,000 ಅಂದರೆ ನಾವು ಎಲ್ಲಿಂದ ತರೋದು? ನಾವು ಹೊಲದಲ್ಲಿ ಕೂಲಿ ಮಾಲಿ ಮಾಡಿ ಬೆಂಗಳೂರು ಬರೋದು ನೋಡ್ಬೇಕಂತ. ಈ ನಮ್ಮನೆ ರೇಟ್ ಅಂದ್ರೆ ನಾವು ಬರುವಾಗ ಆರಾಮಾಗಿ ಬರ್ಬೋದು, ಹೋಗುವಾಗ 4,000 5,000 ಅಂದರೆ ಏನು ಮಾಡೋದು ನಾವು? ಅದಕ್ಕೋಸ್ಕರ ತುಂಬ ನೋಡಿದ್ವಿ ಬೆಳಗ್ಗೆ ರೆಡ್ ಬಸ್ಸಲ್ಲಿ. ಬರುವಾಗ 650 ಆಯಿತು. ಇದು ಗೊಲ್ಗೇರಿ ಅಂತ, ಸಿಂದಗಿ ತಾಲೂಕು ಗೊಲ್ಗೇರಿ ಅಂತ. 650. ಇವಾಗ ಹೋಗ್ಬೇಕಂದ್ರೆ 2,800 3,000 ಇದೆ. ಹಾಂ ಅದೇ ರೇಟು. ಅದಕ್ಕಿಂತ ಡಬಲ್. ಬರುವಾಗ ಏನು ಕಮ್ಮಿ, ಹೋಗುವಾಗ ಏನು ಜಾಸ್ತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಂ ಏನು ಸ್ಪೆಷಲ್ ಅಂದರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್.